ಅಧಿವೇಶನ ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡಿಬೇಕು, ಅದಕ್ಕೆ ಸಿದ್ಧತೆಗಳು ನಡೀತಾ ಇದೆಯಾ? ಖಂಡಿತ ನಡೀತಾ ಇದೆಯಾ? ಖಂಡಿತ ಆಗುತ್ತಾ ಚಳಿಗಾಲದ ಅಧಿವೇಶನ? ಡೇಟ್ ಅನೌನ್ಸ್ ಆಗಿದೆಯಾ? ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ? ಡಿಸೆಂಬರ್ 8 ಅಂತ ಅನ್ಕೊಳ್ತೀನಿ. ಡಿಸೆಂಬರ್ 9ನೇ ತಾರೀಕಿಂದನೇ, ಡಿಸೆಂಬರ್ 9ನೇ ತಾರೀಕಿಂದ ಆಗುತ್ತೆ. ಅದು ಆಗೋಷ್ಟರಲ್ಲಿ ಇದು ಬಗೆಹರಿದ್ರೆ ಸರಿ. ಯಾಕೆ ಅಂತಂದ್ರೆ ಸಂಪುಟ ಪುನಾರಚನೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಇನ್ನೂ ಹಾರ್ಡ್ಲಿ ಒಂದು 20 ದಿನ ಇಲ್ಲ ನಿಮಗೆ ಇದಕ್ಕೆ ಚಳಿಗಾಲದ ಅಧಿವೇಶನಕ್ಕೆ, ಈ ಟೈಮಲ್ಲಿ ನೀವು ಸಂಪುಟ ಪುನಾರಚನೆ ಮಾಡಿ ಕಳ್ಕೊಂಡವರು ಮತ್ತು ಕೈ ಬಿಟ್ಟವರು ಇವ್ರು ಸುಮ್ಮನೆ ಇರ್ತಾರಾ? ಇಲ್ಲ, ನಾವು ಜನರಲ್ ಆಗಿ ಒಂದು ರಾಜಕೀಯ ಮಾತಾಡೋಣ ಸರ್. ಸುಮ್ಮನೆ ಇರ್ತಾರಾ? ಅಧಿವೇಶನ ನಡೆಯಕ್ಕೆ ಬಿಡ್ತಾರಾ? ಆ ಟೈಮಲ್ಲಿ ಇಂಥ ಕಿರಿಕಗಳು ಈ ಥರ ಕ್ಯಾತೆಗಳನ್ನ ಇಟ್ಕೊಂಡು ಅಧಿವೇಶನ ನಡೆಸೋಕ್ಕಾಗತ್ತಾ? ಅಂತಹ ಪರಿಸ್ಥಿತಿಯನ್ನು ಹೈಕಮಾಂಡ್ ಯಾಕೆ ತಂದುಕೊಳ್ಳುತ್ತೆ ಅನ್ನೋದು ನನ್ನ ಪ್ರಶ್ನೆ. ಈ ಟೈಮಿಂಗ್ ಆಫ್ ಈ ಒಂದು ಪುನಾರಚನೆ, ಇವರು ಮುಖ್ಯಮಂತ್ರಿಗಳು ಪುನಾರಚನೆ ಅಂತ ಮಾತಾಡ್ತಿದ್ದಾರಲ್ಲ, ಫರ್ಗೆಟ್ ಇದು ಯಾವುದೋ ಅಧಿಕಾರ ಹಂಚಿಕೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ. ಈಗ ಮುಖ್ಯಮಂತ್ರಿಗಳ ಪ್ರಕಾರನೇ ಪುನಾರಚನೆ ಅಂತ ತಾವು ಹೇಳ್ತಾ ಇದ್ದಾರೆ. ಇನ್ನು 20 ದಿನ ಇದೆ. ಸೊ ನೀವು ಜೇನುಗೂಡಿಗೆ ಕಲ್ಲ ಹಾಕ್ದಂಗೆ ಇದು ನಾವು ನೋಡಿದ್ದೀವಿ ಎಲ್ಲ ಕಾಲದಲ್ಲೂ ಎಲ್ಲ ಪಕ್ಷಗಳಲ್ಲೂ ಇರುವಂಥದ್ದೇ. ಅಧಿವೇಶನ ಮುಂದಿಟ್ಕೊಂಡು ಇಂತಹ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗುತ್ತಾ?